ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರಕಾಶ್ ಬೀದಿ, ಸಹ ಶಿಕ್ಷಕರು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೊಪ್ಪೇನಾಡು. ನಾವು ಕಳೆದ ತರಗತಿಯಲ್ಲಿ ನಿಮ್ಮ 9ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ 3 ರಾಜ್ಯ ಸರ್ಕಾರ ಈ ಘಟಕದಲ್ಲಿ ನಾವು ರಾಜ್ಯ ಶಾಸಕಾಂಗದ 2 ಸದನಗಳು, ಒಂದು ವಿಧಾನಸಭೆ, ಎರಡನೇದು ವಿಧಾನ ಪರಿಷತ್. ವಿಧಾನಸಭೆಯನ್ನ ನಾವು ಕೆಳಮನೆ ಅಂತ ಕರಿತೀವಿ, ವಿಧಾನ ಪರಿಷತ್ನ ಮೇಲ್ಮನೆ ಅಂತ. ವಿಧಾನಸಭೆಯ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳು, ವಿಧಾನಸಭೆಯ ಅಧಿಕಾರಾವಧಿ, ವಿಧಾನಸಭೆಯ ಅಧಿಕಾರ ಕಾರ್ಯಗಳು. ವಿಧಾನಸಭೆಯ ಅಧಿಕಾರ ಕಾರ್ಯಗಳು: ಶಾಸನೀಯ ಅಧಿಕಾರ ಕಾರ್ಯ, ಕಾರ್ಯಾಂಗದ ಮೇಲೆ ನಿಯಂತ್ರಣ, ಚುನಾವಣೆಯ ಅಧಿಕಾರ ಕಾರ್ಯ ಮತ್ತು ಇತರ ಅಧಿಕಾರ ಕಾರ್ಯಗಳು. ಮತ್ತು ಮೇಲ್ಮನೆಯಾದಂತಹ ವಿಧಾನ ಪರಿಷತ್ನ ಒಟ್ಟು ಸದಸ್ಯರ ಸಂಖ್ಯೆ 75. ಅವರ 5 ಕ್ಷೇತ್ರಗಳನ್ನ ಆ ವಿಧಾನ ಪರಿಷತ್ನ ಸದಸ್ಯರು ಪ್ರತಿನಿಧಿಸ್ತಾರೆ. ಆ 5 ಕ್ಷೇತ್ರಗಳು ಅಂತಂದ್ರೆ ವಿಧಾನಸಭೆಯ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಮತ್ತು ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ ಹಾಗೂ ಸಹಕಾರ ಚಳವಳಿ ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನ ಪರಿಗಣಿಸಿ ಈ ಒಂದು ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ಒಟ್ಟಾರೆ ವಿಧಾನ ಪರಿಷತ್ನ ಸದಸ್ಯರು 5 ಕ್ಷೇತ್ರಗಳನ್ನು ಅವರು ಪ್ರತಿನಿಧಿಸ್ತಾರೆ. ಆನಂತರ ವಿಧಾನ ಪರಿಷತ್ನ ಸದಸ್ಯರಾಗಬೇಕು ಅಂತಂದ್ರು ಇರಬೇಕಾದಂತಹ ಅರ್ಹತೆಗಳೇನು? ನಂತರ ವಿಧಾನ ಪರಿಷತ್ತಿನ ಅಧಿಕಾರ ಕಾರ್ಯಗಳು: ಶಾಸನೀಯ ಅಧಿಕಾರ ಕಾರ್ಯ, ಶಾಸನ ರಚನಾ ಪ್ರಕ್ರಿಯೆ ಇರಬಹುದು. ಆ ಶಾಸನ ರಚನಾ ಪ್ರಕ್ರಿಯೆಯಲ್ಲಿ 3 ರೀತಿಯಾದಂತಹ ಹಂತಗಳು ಅಥವಾ 3 ಪ್ರಕ್ರಿಯೆಗಳು ಬರ್ತವೆ. ಆ 3 ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಂಡು ನಂತರ 3ನೇ ಒಂದು ಅಧಿಕಾರ ಕಾರ್ಯ ಹಣಕಾಸಿನ ಅಧಿಕಾರ, ಆಡಳಿತ ಅಧಿಕಾರ ಮತ್ತು ಚರ್ಚಾ ಅಧಿಕಾರಗಳು. ಇವು ವಿಧಾನ ಪರಿಷತ್ತಿನ ಅಧಿಕಾರಗಳು. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ನಾವು ರಾಜ್ಯ ಶಾಸಕಾಂಗ ಅಂತ ಕರಿತೀವಿ. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ, ಸಂಸದೀಯ ಒಂದು ಪದ್ಧತಿಯನ್ನ ಹೊಂದಿದೆ. ನಮ್ಮ ಸಂವಿಧಾನದ ಪ್ರಕಾರವಾಗಿ ನಮ್ಮ ಸಂವಿಧಾನದಲ್ಲಿರುವಂತಹ ಒಂದು ನಿಯಮಗಳು ಸಂವಿಧಾನಬದ್ಧವಾಗಿ ನಮ್ಮ ದೇಶದಲ್ಲಿ ಒಂದು ಅಧಿಕಾರವು ಸಹ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತೇಳಿ ನಮ್ಮ ದೇಶದಲ್ಲಿ ವಿಷಯಗಳು, ಅಧಿಕಾರಗಳು ಹಂಚಿಕೆ ಆಗಿರ್ತವೆ. ಈ ರಾಜ್ಯ ಶಾಸಕಾಂಗ, ರಾಜ್ಯ ಕಾರ್ಯಾಂಗ ಇವು ಬಹಳ ಪ್ರಮುಖವಾದಂತಹ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬರುವಂತವು. ನಾವು ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ನ ಅಧಿಕಾರ ಕಾರ್ಯಗಳನ್ನ ತಿಳ್ಕೊಂಡು, ಹಾಗಾದ್ರೆ ರಾಜ್ಯ ಕಾರ್ಯಾಂಗ ಈ ರಾಜ್ಯ ಕಾರ್ಯಾಂಗವನ್ನ ನಮ್ಮ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಒಳಗೊಂಡಂತಹ ಮಂತ್ರಿ ಮಂಡಲ ಈ ರಾಜ್ಯ ಕಾರ್ಯಾಂಗವನ್ನು ಹೊಂದಿರುತ್ತೆ. ಅಂದ್ರೆ ರಾಜ್ಯ ಕಾರ್ಯಾಂಗ ಅಂತ ಯಾವುದನ್ನು ಕರಿತೀವಿ ಅಂದ್ರೆ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲವನ್ನ ಈ ರಾಜ್ಯ ಕಾರ್ಯಾಂಗವು ಹೊಂದಿರುತ್ತೆ. ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಒಂದು ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾದ್ರೆ, ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಆ ಒಂದು ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾದ್ರೆ ಸಂವಿಧಾನಾತ್ಮಕವಾಗಿ, ಆದ್ರೆ ಈ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲ ಒಂದು ನಿಜವಾದಂತಹ ಕಾರ್ಯಾಂಗವಾಗಿದೆ, ನೈಜ ಕಾರ್ಯಾಂಗ ಅಂತ ಕರಿತೀವಿ. ಯಾರನ್ನ? ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲ ನಿಜವಾದಂತಹ ಕಾರ್ಯಾಂಗವಾಗಿರುತ್ತೆ. ಇಲ್ಲಿ ರಾಜ್ಯಪಾಲರು ತಾವಾಗ್ಲಿ ಆಗಲಿ ಅಥವಾ ತಮ್ಮ ಅಧಿಕಾರಿಗಳ ಮೂಲಕವಾಗ್ಲಿ ಅಧಿಕಾರವನ್ನು ಅವರು ಚಲಾಯಿಸಬಹುದು. ನಮ್ಮ ಕೇಂದ್ರ ಶಾಸಕಾಂಗದಲ್ಲಿ ಹೇಳಿದ್ರು ಏನು? ಕೇಂದ್ರ ಶಾಸಕಾಂಗದಲ್ಲಿ ರಾಜ್ಯಸಭೆ, ಲೋಕಸಭೆ ಬರುತ್ತೆ. ಅದೇ ರೀತಿ ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅವರನ್ನು ಒಳಗೊಂಡಂತಹ ಮಂತ್ರಿ ಮಂಡಲ ಇರುತ್ತೆ. ರಾಷ್ಟ್ರಪತಿ ಅಲ್ಲಿ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ನೈಜ ಕಾರ್ಯಾಂಗದ ಮುಖ್ಯಸ್ಥರು, ನಿಜ ಒಂದು ಕಾರ್ಯಾಂಗದ ಮುಖ್ಯಸ್ಥರು ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲವನ್ನ ಅದು ಒಳಗೊಂಡಿರುತ್ತೆ. ಅದೇ ರೀತಿ ರಾಜ್ಯ ಕಾರ್ಯಾಂಗದಲ್ಲೂ ಅಷ್ಟೇ, ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಒಂದು ಮುಖ್ಯಸ್ಥರಾಗಿದ್ದರೆ ಈ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲ ಒಂದು ನಿಜವಾದ ಒಂದು ಕಾರ್ಯಾಂಗವಾಗಿರುತ್ತೆ. ಒಟ್ಟಾರೆಯಾಗಿ ಈ ರಾಜ್ಯ ಕಾರ್ಯಾಂಗವು ರಾಜ್ಯಪಾಲರನ್ನ, ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲವನ್ನು ಇದು ಹೊಂದಿರುತ್ತೆ. ಮೊದಲಿಗೆ ರಾಜ್ಯಪಾಲರು
ಹಾಗಾದ್ರೆ ಈ ರಾಜ್ಯಪಾಲರನ್ನ ನಾವು ಕೇಂದ್ರದ ಪ್ರಧಾನಿ ಮತ್ತು ಅವರ ಮಂತ್ರಿ ಮಂಡಲದ ಶಿಫಾರಸ್ಸಿನ ಮೇರೆಗೆ ಈ ರಾಜ್ಯಪಾಲರು ನೇಮಕ ಆಗ್ತಾರೆ. ಆದ್ರೆ ಯಾರು ರಾಜ್ಯಪಾಲರು ನೇಮಕ ಮಾಡೋರು ಅಂತಂದ್ರೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ಕೇಂದ್ರದ ಪ್ರಧಾನಮಂತ್ರಿ ಮತ್ತು ಅವರ ಒಂದು ಮಂತ್ರಿ ಮಂಡಲ ಏನಿರುತ್ತೋ ಆ ಮಂತ್ರಿ ಮಂಡಲದ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರು ರಾಷ್ಟ್ರಪತಿಗಳನ್ನ ನೇಮಕ ಮಾಡ್ತಾರೆ. ಹಾಗಾದ್ರೆ ಈ ಪ್ರತಿ ರಾಜ್ಯಕ್ಕೂ ಸಹ ಒಬ್ಬೊಬ್ಬರು ರಾಜ್ಯಪಾಲರಿರ್ತಾರೆ. ಪ್ರತಿಯೊಂದು ರಾಜ್ಯ, ನಮ್ಮ ದೇಶದಲ್ಲಿರುವಂತಹ ಒಟ್ಟು ರಾಜ್ಯಗಳಿದಾವೋ ಆ 29 ರಾಜ್ಯಗಳಿಗೂ ಸಹ ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರು ರಾಜ್ಯಪಾಲರಿರ್ತಾರೆ. ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರು ಸಹ ರಾಷ್ಟ್ರಪತಿಗಳು ನೇಮಿಸಬಹುದು. ಅಂದ್ರೆ ಒಂದೊಂದು ರಾಜ್ಯಕ್ಕೂ ಒಬ್ಬೊಬ್ಬ ರಾಜ್ಯಪಾಲರು ಇರಬೇಕು ಅನ್ನೋದು ಒಂದು ನಿಯಮ. ಕೆಲವೊಂದು ಸಂದರ್ಭ, ಕೆಲವೊಂದು ಪರಿಸ್ಥಿತಿಗೆ ಅನುಗುಣವಾಗಿ 2 ಅಥವಾ ಅದಕ್ಕೆ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲರನ್ನು ಸಹ ನೇಮಿಸಬಹುದು. ಆದ್ರೆ ರಾಜ್ಯಪಾಲರನ್ನ ನಾವು ಸಂವಿಧಾನಾತ್ಮಕವಾದ ಮುಖ್ಯಸ್ಥರು ಅಂತ ಕರಿಬೇಕಾದ್ರೆ ರಾಜ್ಯಪಾಲರಾಗಲು ಇರಬೇಕಾದಂತಹ ಅರ್ಹತೆಗಳೇನು? ರಾಜ್ಯಪಾಲರಾಗಲು ಇರಬೇಕಾದಂತಹ ಅರ್ಹತೆಗಳೇನು ಅಂತಂದ್ರೆ, ಮೊದಲಿಗೆ ಭಾರತದ ಪ್ರಜೆಯಾಗಿರಬೇಕು. ಯಾವ ವ್ಯಕ್ತಿ ಅವ್ರು ರಾಜ್ಯಪಾಲರನ್ನಾಗಬೇಕು ಅಂತಂದ್ರೆ, ರಾಷ್ಟ್ರಪತಿಗಳು ರಾಜ್ಯಪಾಲರು ನೇಮಿಸಬೇಕಾದ್ರೆ ಆ ರಾಜ್ಯಪಾಲರಿಗಿರಬೇಕಂತ ಮೊದಲ ಅರ್ಹತೆ ಭಾರತದ ಪ್ರಜೆಯಾಗಿರಬೇಕು. ಭಾರತದಲ್ಲೇ ವಾಸ ಮಾಡಿ ಭಾರತದ ಪೌರತ್ವವನ್ನು ಪಡೆದುಕೊಂಡಿರುವಂತಹ, ಆ ಪೌರತ್ವವನ್ನು ಅನುಭವಿಸಿರುವಂತಹ, ಪೌರನಾಗಿರುವಂತಹ ಭಾರತದ ಪ್ರಜೆ ರಾಜ್ಯಪಾಲರಾಗಬಹುದು. ಎರಡನೇದು 35 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ರಾಜ್ಯಪಾಲರಾಗಲು ಇರಬೇಕಂತ ಅರ್ಹತೆ ಅಂತಂದ್ರೆ 35 ವರ್ಷಕ್ಕಿಂತ, ಅಂದ್ರೆ 35ಕ್ಕಿಂತ ಹೆಚ್ಚಿನ ಒಂದು ವಯಸ್ಸು, 35, 36, 37 ಅಂದ್ರೆ ಆ 35 ವರ್ಷಕ್ಕಿಂತ ಹೆಚ್ಚಿನ ಒಂದು ವಯೋಮಿತಿಯನ್ನ ಹೊಂದಿರಬೇಕು. ಇನ್ನು ಮೂರನೇದು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಏಕೆಂದ್ರೆ ಸಂವಿಧಾನಾತ್ಮಕವಾದಂತಹ ಒಂದು ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾಗಿರೋದ್ರಿಂದ ಯಾವುದೇ ರಾಜ್ಯಪಾಲರು ಯಾವುದೇ ಲಾಭದಾಯಕವಂತ ಹುದ್ದೆಯನ್ನು ಹೊಂದಿರಬಾರದು. ಏಕೆಂದ್ರೆ ಆ ರಾಜ್ಯದ ಸಂಪೂರ್ಣವಾದಂತಹ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡುವಂತಹ ಒಂದು ಅವಕಾಶವೂ ಸಹ ರಾಜ್ಯಪಾಲರಿಗಿರೋದ್ರಿಂದ ಇಲ್ಲಿ ರಾಜ್ಯಪಾಲರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರದು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಸಹ ಹೊಂದಿರಬಾರದು. ಅದರಿಂದ ರಾಜ್ಯಪಾಲರ ಮತ್ತೊಂದು ಪ್ರಮುಖ ಅರ್ಹತೆ ಅಂದ್ರೆ, ಅವರು ರಾಜ್ಯಪಾಲರಾಗಬೇಕು ಅಂತಂದ್ರೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಅವರು ಹೊಂದಿರಬಾರದು. ನೆಕ್ಸ್ಟ್, ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು ಅಂತ. ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. ರಾಜ್ಯಪಾಲರಾಗಬೇಕು ಅಂತಂದ್ರೆ ಒಂದು 4ನೇ ಪ್ರಮುಖವಾದಂತಹ ಅರ್ಹತೆ ಅಂದ್ರೆ ರಾಜ್ಯ ಶಾಸಕಾಂಗದ ಅಥವಾ ಸಂಸತ್ನ ಸದಸ್ಯರಾಗಿರಬಾರದು. ಒಂದು ವೇಳೆ ಸದಸ್ಯತ್ವವನ್ನು ಹೊಂದಿದ್ರೆ, ಅಂದ್ರೆ ರಾಜ್ಯ ಶಾಸಕಾಂಗದ ಅಥವಾ ಸಂಸತ್ತಿನ ಸದಸ್ಯತ್ವವನ್ನ ಒಂದ್ ವೇಳೆ ಹೊಂದಿದ್ರೆ ಆ ರಾಜ್ಯಪಾಲರಾಗಿ ನೇಮಕ ಆಗ್ತಾರೋ, ರಾಜ್ಯಪಾಲರಾಗಿ ನೇಮಕವಾದ ನಂತರ ಆ ಸದಸ್ಯತ್ವವನ್ನ ತ್ಯಜಿಸಬೇಕು. ಅಂದ್ರೆ ರಾಜ್ಯ ಶಾಸಕಾಂಗದ ಸದಸ್ಯತ್ವವನ್ನು ಹೊಂದಿರಬಾರದು. ಒಂದ್ ವೇಳೆ ಸದಸ್ಯತ್ವವನ್ನು ಹೊಂದಿದ್ರೆ ಈ ರಾಜ್ಯಪಾಲರಾಗಿ ನೇಮಕ ಆಗ್ತಾರೋ, ನೇಮಕ ಆದ ನಂತರ ಆ ಒಂದು ಸದಸ್ಯತ್ವವನ್ನ ತ್ಯಜಿಸಬೇಕಾಗುತ್ತೆ. ಇವು ರಾಜ್ಯಪಾಲರಾಗಲು ಇರಬೇಕಾದಂತಹ ಅರ್ಹತೆಗಳು. ಹಾಗಾದ್ರೆ ಈ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ವರ್ಷ? ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳು. ಅವರು 5 ವರ್ಷ ಅವರ ಅವಧಿಯಲ್ಲಿ ಮುಂದುವರಿಬಹುದು. ಅಧಿಕಾರವನ್ನ ರಾಜ್ಯಪಾಲರು ಚಲಾಯಿಸಬಹುದು. ಅಂದ್ರೆ ಈ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಈ ಒಂದು ಕೇಂದ್ರದ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ನಂತರ ಈ ಒಂದು ಮುಂದಿನ ಒಂದು ರಾಜ್ಯಪಾಲರು ನೇಮಕ ಆಗುವವರೆಗೂ ಸಹ ಇವರು ಅಧಿಕಾರಾವಧಿ 5 ವರ್ಷ ಇರುತ್ತೆ. ಮುಂದಿನ ರಾಜ್ಯಪಾಲರು ನೇಮಕ ಆಗುವವರೆಗೂ ಸಹ ಅಧಿಕಾರದಲ್ಲೇ ಮುಂದುವರಿಯಬಹುದು. ಮುಂದಿನ ಅವರ ಅಧಿಕಾರಾವಧಿ ಮುಗಿಯಿತು ಅಂದ್ರೆ 5 ವರ್ಷ ಪೂರ್ಣಗೊಂಡ ನಂತರ ಮುಂದಿನ ರಾಜ್ಯಪಾಲರು ನೇಮಕ ಆಗ್ತಾರಲ್ಲ, ಅಲ್ಲಿ ನೇಮಕ ಆಗೋವರೆಗೂ ಸಹ ಅವರು ಅಧಿಕಾರದಲ್ಲಿ ಮುಂದುವರಿಯಬಹುದು. ಸಾಮಾನ್ಯವಾಗಿ ಈ ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಅವಧಿಗೆ ಮುಂಚಿತವಾಗಿ ವಾಪಸ್ ಕರೆಸ್ಕೊಳ್ಬಹುದು. ಅಂದ್ರೆ ಅವರ ಅವಧಿ ಏನು 5 ವರ್ಷ ಇರುತ್ತೋ ಆ ಅವಧಿಗೆ ಮುಂಚಿತವಾಗಿಯೇ ಕೇಂದ್ರ ಮಂತ್ರಿಮಂಡಲ ಏನಿರುತ್ತೋ ಆ ಮಂತ್ರಿಮಂಡಲದ ಒಂದು ಶಿಫಾರಸಿನ ಮೇರೆಗೆ, ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ, ಶಿಫಾರಸಲ್ಲ ಸಲಹೆ, ಆ ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಅವಧಿಗೆ ಮುಂಚಿತವಾಗಿಯೇ ಕರೆಸಿಕೊಳ್ಬಹುದು. ಇವರಿಗೆ ಸಂಸತ್ ನಿಗದಿಪಡಿಸಿದಂತಹ ವಿಶೇಷವಾದಂತಹ ಭತ್ಯೆಗಳಿರ್ಬೋದು, ಇವರಿಗೆ ಭತ್ಯೆ, ವೇತನ, ಆಮೇಲೆ ಬಾಡಿಗೆ ಇಲ್ಲದಂತಹ ಒಂದು ಅಧಿಕೃತವಾದಂತಹ ನಿವಾಸ ಇರುತ್ತೆ. ಆ ನಿವಾಸವನ್ನೇ ರಾಜಭವನ ಅಂತ ಕರೀತಾರೆ.
ಆ ಒಂದು ಏನು ಯಾವುದೇ ಒಂದು ಬಾಡಿಗೆ ಇಲ್ಲದೆ ಇರುವಂತಹ ಅಧಿಕೃತ ನಿವಾಸ ರಾಜ್ಯಪಾಲರಿಗಿಂತ ಅದನ್ನೇ ರಾಜಭವನ ಅಂತ ಕರೆಯಲಾಗುತ್ತೆ. ಇವರಿಗೆ ಸಂಸತ್ ನಿಗದಿಪಡಿಸಿದಂತಹ ವೇತನ ಭತ್ಯೆಯೂ ಸಹ ರಾಜ್ಯಪಾಲರಿಗಿರುತ್ತೆ. ಇವರ ಅಧಿಕಾರ ಕಾರ್ಯಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ನಾವು ಪ್ರಶ್ನಿಸುವಂತಿಲ್ಲ. ಏನ್ ರಾಜ್ಯಪಾಲರ ಏನು ಅವರಿಗಿರುವಂತಹ ಒಂದು ಅಧಿಕಾರವನ್ನ ಯಾವುದೇ ಒಬ್ಬ ವ್ಯಕ್ತಿಯಾಗ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಇದು ರಾಜ್ಯಪಾಲರ ನೇಮಕ, ಅರ್ಹತೆ ಮತ್ತು ಅಧಿಕಾರ ಅವಧಿ. ವಿದ್ಯಾರ್ಥಿಗಳೇ, ನಾವು ಮತ್ತೆ ತಿಳ್ಕೊಳ್ಳೋದಾದ್ರೆ, ರಾಜ್ಯಪಾಲರು ಸಂವಿಧಾನಾತ್ಮಕವಾದಂತಹ ಒಂದು ಮುಖ್ಯಸ್ಥರಾಗಿರ್ತಾರೆ ರಾಜ್ಯ ಕಾರ್ಯಾಂಗದ. ಈ ರಾಜ್ಯಪಾಲರನ್ನ ಕೇಂದ್ರದ ಒಂದು ಪ್ರಧಾನಮಂತ್ರಿ ಮತ್ತು ಅವರ ಸಲಹೆ ಮೇರೆಗೆ ಈ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ರಾಜ್ಯಪಾಲರು ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬೊಬ್ಬ ರಾಜ್ಯಪಾಲರು ಇರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಪರಿಸ್ಥಿತಿ ಅನುಗುಣವಾಗಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲರನ್ನು ಸಹ ನೇಮಿಸಬಹುದು. ರಾಜ್ಯಪಾಲರಾಗಲು ಇರಬೇಕಾದಂತಹ ಅರ್ಹತೆಗಳು ಅಂತಂದ್ರೆ, ಭಾರತದ ಪ್ರಜೆಯಾಗಿರಬೇಕು, 35 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು, 35 ವರ್ಷಕ್ಕಿಂತ ಒಂದು ಹೆಚ್ಚಿನ ಒಂದು ವಯೋಮಿತಿಯನ್ನು ಹೊಂದಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು, 4 ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು, ಒಂದ್ ವೇಳೆ ಆ ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯತ್ವ ಆಗಿರಬಾರದು. ಒಂದ್ ವೇಳೆ ಸದಸ್ಯತ್ವ ಆಗಿದ್ರೆ ರಾಜ್ಯಪಾಲರಾಗಿ ನೇಮಕವಾದ ನಂತರ ಆ ಒಂದು ಸದಸ್ಯತ್ವವನ್ನು ತ್ಯಜಿಸಬೇಕಾಗುತ್ತೆ. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ಅವರಿಗೆ ಮುಂದಿನ ರಾಜ್ಯಪಾಲರು ನೇಮಕ ಆಗುವವರೆಗೂ ಸಹ ಅವರ ಅಧಿಕಾರದಲ್ಲಿ ಮುಂದುವರಿಬಹುದು. ಮುಂದಿನ ರಾಜ್ಯಪಾಲ ನೇಮಕ ಆದ ನಂತರ ಅಧಿಕಾರವನ್ನು ಬಿಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೇಂದ್ರದ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಅವಧಿಗೆ ಮುಂಚಿತವಾಗಿ ಕರೆಸಿಕೊಳ್ಳಬಹುದು. ನಂತರ ರಾಜ್ಯಪಾಲರ ಒಂದು ಇರುವಂತಹ ಅಧಿಕಾರವನ್ನ ಯಾವುದೇ ವ್ಯಕ್ತಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಹೀಗೆ ರಾಜ್ಯಪಾಲರು ಒಂದು ವಿಶೇಷವಾದಂತಹ ಒಂದು ತಮ್ಮದೇ ಆದಂತಹ ಒಂದು ಅರ್ಹತೆ ಮತ್ತು ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಆ ರಾಜ್ಯಪಾಲರಿಗೆ ಸಂಸತ್ ನಿಗದಿಪಡಿಸಿದಂತಹ ವೇತನ, ಭತ್ಯೆ ಮತ್ತು ಬಾಡಿಗೆದಂತಹ ಅಧಿಕೃತ ನಿವಾಸ ರಾಜಭವನ ಅಂತ ನಾವೇ ಕರೀತೀವ, ಆ ರಾಜಭವನ ಸಹ ರಾಜ್ಯಪಾಲರಿಗಿರುತ್ತೆ. ಇದು ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರಾವಧಿ. ಹಾಗಾದ್ರೆ ಈ ರಾಜ್ಯಪಾಲರು ನಮ್ಮ ರಾಜ್ಯದ, ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯಪಾಲರು ಯಾರು ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯಪಾಲರು, ಕರ್ನಾಟಕದ ಮೊದಲ ರಾಜ್ಯಪಾಲರು ಅಂತ ಕರಿತೀವಿ. ಈಗಿನ ಪ್ರಸ್ತುತ ನಮ್ಮ ರಾಜ್ಯದ ರಾಜ್ಯಪಾಲರು ಅಂತಂದ್ರೆ ವಜುಭಾಯಿ ವಾಲಾ, ಇವರು ನಮ್ಮ ಕರ್ನಾಟಕದ ಈಗಿನ ರಾಜ್ಯಪಾಲರು. ನೆಕ್ಸ್ಟ್ ಮಕ್ಕಳ, ರಾಜ್ಯಪಾಲರ ಅರ್ಹತೆ ಮತ್ತು ಅವರ ಅಧಿಕಾರ ಅವಧಿಯನ್ನ ನಾವು ತಿಳ್ಕೊಂಡು, ಈಗ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು, ಆಗ ರಾಜ್ಯಪಾಲರು ನಿರ್ವಹಿಸುವಂತಹ ಮತ್ತು ರಾಜ್ಯಪಾಲರ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಗಳು ಯಾವ್ಯಾವು, ರಾಜ್ಯಪಾಲರ ಅಧಿಕಾರ ಕಾರ್ಯಗಳನ್ನ ಈಗ ತಿಳ್ಕೊಳ್ಳೋಣ. ಈಗ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು, ಆಗ ರಾಜ್ಯಪಾಲರು ನಿರ್ವಹಿಸುವಂತಹ ಅಧಿಕಾರ ಕಾರ್ಯಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದು ಕಾರ್ಯಾಂಗಾಧಿಕಾರ. ರಾಜ್ಯಪಾಲ ನಿರ್ವಹಿಸುವಂತಹ ಒಂದನೇದು ಕಾರ್ಯಾಂಗಾಧಿಕಾರ, 2ನೇದು ಶಾಸನೀಯ ಅಧಿಕಾರ, 3 ಹಣಕಾಸಿನ ಅಧಿಕಾರ, 4 ನ್ಯಾಯಾಂಗೀಯ ಅಧಿಕಾರ, 5 ವಿವೇಚನಾ ಅಧಿಕಾರಗಳು. ಅಂದ್ರೆ ಈ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು, ಇವು 5 ರಾಜ್ಯಪಾಲರ ಒಂದು ಅಧಿಕಾರ ಕಾರ್ಯಗಳು. ಕಾನೂನುಬದ್ಧವಾಗಿ ಎಲ್ಲ ಅಧಿಕಾರಗಳು ರಾಜ್ಯಪಾಲರಿಗೆ ಸೇರಿದವೆ. ಎಲ್ಲ ಅಧಿಕಾರಗಳು ಸಹ ಕಾನೂನುಬದ್ಧವಾಗಿ ರಾಜ್ಯಪಾಲರಿಗೆ ಸೇರಿದವೆ. ಆದರೆ ನೈಜವಾಗಿ ಮುಖ್ಯಮಂತ್ರಿನೊಳಗೊಂಡ ಮಂತ್ರಿಮಂಡಲ ಆ ಒಂದು ಎಲ್ಲ ಕಾರ್ಯಗಳನ್ನ ಇದು ಚಲಾಯಿಸುತ್ತೆ. ಆದರೂ ಸಹ ರಾಜ್ಯಪಾಲರು ನಿರ್ವಹಿಸುವಂತಹ ಅಧಿಕಾರಗಳು ಅಂದಾಗ ಈ ಕಾರ್ಯಾಂಗಾಧಿಕಾರ, ಶಾಸನೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ ಮತ್ತು ವಿವೇಚನಾ ಅಧಿಕಾರ. ಅಲ್ಲಿ ಮೊದಲನೇದು ಅವರ ಒಂದು ಅಧಿಕಾರ ಕಾರ್ಯಗಳನ್ನ ಒಂದೊಂದಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದು ಕಾರ್ಯಾಂಗಾಧಿಕಾರ. ಇವರು ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರು. ರಾಜ್ಯದ ಮುಖ್ಯಮಂತ್ರಿ ಮತ್ತು ಅವರ ಸಲಹೆ ಮೇರೆಗೆ ಮಂತ್ರಿಗಳನ್ನ ಇವರು ನೇಮಿಸ್ತಾರೆ.
ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿರೋದ್ರಿಂದ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಿಸೋದು ಅಂತಂದ್ರೆ ರಾಜ್ಯಪಾಲರು. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನ ಮತ್ತು ಇನ್ನಿತರ ಅಧಿಕಾರಿಗಳನ್ನ ನೇಮಿಸುವಂತ ಅಧಿಕಾರಗಳನ್ನ ರಾಜ್ಯಪಾಲರು ಹೊಂದಿದೆ. ಅಂದ್ರೆ ರಾಜ್ಯಪಾಲರು ರಾಜ್ಯ ಒಂದು ಕಾರ್ಯಾಂಗದ ಮುಖ್ಯಸ್ಥರಾಗಿರೋದ್ರಿಂದ ಮುಖ್ಯಮಂತ್ರಿಗಳನ್ನ ಮತ್ತು ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಿಸುತ್ತಾರೆ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನ ನೇಮಿಸುವ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿದ್ದಾರೆ. ಇದನ್ನೇ ನಾವು ಕಾರ್ಯಾಂಗ ಅಧಿಕಾರ ಅಂತ ಕರಿತೀವಿ. ಇನ್ನು ಎರಡನೇದು ಶಾಸನೀಯ ಅಧಿಕಾರ. ಏನ್ ಶಾಸನೀಯ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿದ್ದಾರೆ ಅಂತಂದ್ರೆ, ಈ ವಿಧಾನಸಭೆಯ ಅಧಿವೇಶನವನ್ನ ಕರೆಯುವಂತಹ ಸಂದರ್ಭದಲ್ಲಿ, ಅಂದ್ರೆ ವಿಧಾನಸಭೆ ಏನು ಅಧಿವೇಶನವನ್ನ ನಡೆಸುತ್ತೋ ಆ ಅಧಿವೇಶನವನ್ನ ಕರೆಯುವಂತಹ ಮತ್ತು ಮುಂದೂಡಲ್ಪಡುವಂತಹ ಒಂದು ಮುಖ್ಯಮಂತ್ರಿಯ ಶಿಫಾರಸ್ಸಿನ ಮೇರೆಗೆ ವಿಧಾನಸಭೆಯನ್ನ ವಿಸರ್ಜಿಸುವಂತಹ ಅಧಿಕಾರವನ್ನ ಈ ರಾಜ್ಯಪಾಲರು ಹೊಂದಿದ್ದಾರೆ. ಅಂದ್ರೆ ರಾಜ್ಯಪಾಲರ ಶಾಸನೀಯ ಅಧಿಕಾರ ಅಂದ್ರೆ ವಿಧಾನಸಭೆಯ ಅಧಿವೇಶನವನ್ನ ಕರೆಯುವ, ಆ ಅಧಿವೇಶನವನ್ನು ಮುಂದೂಡುವ ಮತ್ತು ಮುಖ್ಯಮಂತ್ರಿಯ ಶಿಫಾರಸ್ಸಿನ ಮೇರೆಗೆ ಆ ವಿಧಾನಸಭೆಯ ಅಧಿವೇಶನವನ್ನ ವಿಸರ್ಜಿಸುವಂತ ಅಧಿಕಾರ ಇವರಿಗಿದೆ, ರಾಜ್ಯಪಾಲರು. ಅಷ್ಟೇ ಅಲ್ಲ, ಈ ರಾಜ್ಯಪಾಲರು ಈ ವಿಧಾನಸಭೆಯ ವಿಧಾನಸಭೆಯ ಒಟ್ಟು ಸದಸ್ಯರಲ್ಲಿ ಒಬ್ಬರನ್ನ, ಆ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ಅಂದ್ರೆ ಈ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನೇಮಕ ಮಾಡೋದು ಸಹ ರಾಜ್ಯಪಾಲರು. ಅಂದ್ರೆ ಏನು ವಿಧಾನಸಭೆ ಸಾಮಾನ್ಯವಾಗಿ 225 ಸದಸ್ಯರನ್ನ ಹೊಂದಿರೋದು. 225 ಸದಸ್ಯರನ್ನ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಏನು ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 225. ಆ 225 ಸದಸ್ಯರಲ್ಲಿ 224 ಸದಸ್ಯರು ಸಾರ್ವತ್ರಿಕವಾಗಿ ನಡೆಯುವಂತಹ ಚುನಾವಣೆಯಲ್ಲಿ ಜನರಿಂದ ಮತ ಪಡೆದು ಜನರಿಂದ ಅವರು ಆಯ್ಕೆ ಆಗ್ತಾರೆ, 224. ಇನ್ನು ಉಳಿದಂತಹ ಒಬ್ಬ ಸದಸ್ಯರನ್ನ ಆಂಗ್ಲೋ ಇಂಡಿಯನರ್ ಅಂತ ಏನ್ ಕರೀತೀವೋ ಆ ಆಂಗ್ಲೋ ಇಂಡಿಯನರನ್ನ ಸದಸ್ಯರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅದು ಸಹ ಶಾಸನೀಯ ಅಧಿಕಾರ. ಅಷ್ಟೇ ಅಲ್ಲ, ಈ ವಿಧಾನ ಪರಿಷತ್ತಿನ 6/1 ಸದಸ್ಯರನ್ನು ಸಹ ನೇಮಕ ಮಾಡೋದು ರಾಜ್ಯಪಾಲರು. ಈ ವಿಧಾನ ಪರಿಷತ್ತಿನ 6/1 ಸದಸ್ಯರನ್ನು ಸಹ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಮತ್ತೆ ಹಣಕಾಸಿನ ಒಂದು ಶಾಸಕಾಂಗ ಅಂಗೀಕರಿಸಿದಂತಹ ಮಸೂದೆಯನ್ನ, ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ತಮ್ಮ ಸಹಿಯನ್ನ ಹಾಕುವುದರ ಮೂಲಕವಾಗಿ ಅಂಗೀಕರಿಸುವ ಮತ್ತು ಅದನ್ನು ತಡೆ ಹಿಡಿಯುವಂತಹ ಅವಶ್ಯವಿದ್ದಲ್ಲಿ ರಾಷ್ಟ್ರಪತಿಗೆ ಅಂಕಿತಕ್ಕೂ ಸಹ ಇವರು ಕಳಿಸುವಂತಹ ಅಧಿಕಾರವನ್ನ ಈ ರಾಜ್ಯಪಾಲರು ಹೊಂದಿದ್ದಾರೆ. ಅಂದ್ರೆ ರಾಜ್ಯಪಾಲರು ಶಾಸಕಾಂಗ ಅಂಗೀಕರಿಸಿದಂತಹ ಮಸೂದೆಗೆ ತಮ್ಮ ಅಂಕಿತವನ್ನ ಹಾಕುವ ಅಥವಾ ಅದನ್ನ ತಡೆ ಹಿಡಿಯುವಂತಹ ಅವಶ್ಯವಿದ್ದಲ್ಲಿ ರಾಷ್ಟ್ರಪತಿಗೂ ಸಹ ಕಳಿಸುವಂತಹ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿದ್ದಾರೆ. ಇದನ್ನೇ ನಾವು ಶಾಸನೀಯ ಅಧಿಕಾರ ಅಂತ ಕರಿತೀವಿ. ಅಂದ್ರೆ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ, ವಿಧಾನ ಪರಿಷತ್ತಿಗೆ 6/1 ಸದಸ್ಯರನ್ನ, 6/1 ಸದಸ್ಯರನ್ನ ನೇಮಕ ಮಾಡೋದು ಸಹ ರಾಜ್ಯಪಾಲರು. ಇನ್ನ ಮೂರನೇದು ಹಣಕಾಸಿನ ಅಧಿಕಾರ. ರಾಜ್ಯಪಾಲರು ನಿರ್ವಹಿಸುವಂತಹ ಮೂರನೇ ಪ್ರಮುಖವಾದಂತಹ ಅಧಿಕಾರ ಅಂದ್ರೆ ಹಣಕಾಸಿನ ಅಧಿಕಾರ. ಈ ರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ಯಾವುದೇ ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ನಾವು ಹೇಳಿದ್ವಿ, ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಈ ಲೋಕಸಭೆ ಹೆಚ್ಚಿನ ಅಧಿಕಾರವನ್ನ ಕೇಂದ್ರ ಶಾಸಕಾಂಗದಲ್ಲಿ ಹೊಂದಿರೋದು. ಅದೇ ರೀತಿ ನಮ್ಮ ಶಾಸಕಾಂಗದಲ್ಲಿ ವಿಧಾನಸಭೆ ಹಣಕಾಸಿನ ಮಸೂದೆಯನ್ನ ಮೊದಲು ನಾವೆಲ್ಲಿ ಮಂಡಿಸಬೇಕಪ್ಪ ಅಂದ್ರೆ ವಿಧಾನಸಭೆಯಲ್ಲಿ ಮಂಡಿಸಬೇಕು. ಆ ವಿಧಾನಸಭೆಯಲ್ಲಿ ಮಂಡಿಸುವಾಗ ಇಲ್ಲಿ ರಾಜ್ಯಪಾಲರ ಒಪ್ಪಿಗೆ ಅವಶ್ಯಕವಾಗಿರುತ್ತೆ. ರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ನಾವು ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ಮತ್ತೆ ಆ ಒಂದು ರಾಜ್ಯ ಹಣಕಾಸು ಆಯೋಗದ ಒಂದು ಅಧ್ಯಕ್ಷರನ್ನ, ರಾಜ್ಯ ಹಣಕಾಸು ಆಯೋಗದ ನೇಮಿಸುವಂತ ಅಧಿಕಾರವನ್ನು ಸಹ ಈ ರಾಜ್ಯಪಾಲರು ಹೊಂದಿರ್ತಾರೆ. ರಾಜ್ಯದ ಸಾದಿಲ್ವಾರು ನಿಧಿ ಕರೀತೀವಿ ನಾವು. ಆ ಸಾದಿಲ್ವಾರು ನಿಧಿ ಈ ರಾಜ್ಯಪಾಲರ ಹೆಸರಲ್ಲಿರೋದು.
ಏನಾಗಾದ್ರೆ ಸಾಧ್ಯವಾದ ನಿಧಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಬರಗಾಲ ಇರ್ಬೋದು, ಪ್ರವಾಹ ಇರ್ಬೋದು, ಭೂಕಂಪ, ಆಕಸ್ಮಿಕ ಘಟನೆಗಳು ಸಂಭವಿಸಿದಾಗ ಅದಕ್ಕೆ ಪರಿಹಾರ ನೀಡೋಕೆ ಅಂತೇಳಿ ಆ ಸಾದಿಲ್ವಾರ ನಿಧಿ ಅಂತಿರುತ್ತೆ. ಆ ಸಾದಿಲ್ವಾರ ನಿಧಿ ನಮ್ಮ ರಾಜ್ಯದ ಏನು ಸಾದಿಲ್ವಾರ ನಿಧಿ ರಾಜ್ಯಪಾಲರ ಹೆಸರಲ್ಲಿರುತ್ತೆ. ಆ ನಿಧಿಯಿಂದ ಹಣವನ್ನ ಬಿಡುಗಡೆ ಮಾಡುವಂತಹ ಅಧಿಕಾರ ಇರೋದು ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಅದು ರಾಜ್ಯಪಾಲರಿಗೆ ಮಾತ್ರ. ರಾಜ್ಯಪಾಲರು ರಾಜ್ಯದ ಸಾದಿಲ್ವಾರ ನಿಧಿ ಇವರ ಹೆಸರಲ್ಲಿದ್ದು ರಾಜ್ಯದಲ್ಲಿ ಸಂಭವಿಸುವಂತಹ ಯಾವುದೇ ಪ್ರವಾಹ ಇರಬಹುದು, ಭೂಕಂಪ, ಆಕಸ್ಮಿಕ ಘಟನೆಗಳು ಸಂಭವಿಸಿದಾಗ ಹಣವನ್ನು ಬಿಡುಗಡೆ ಮಾಡುವ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿರ್ತಾರೆ. ಇದು ಹಣಕಾಸಿನ ಅಧಿಕಾರ. ಇನ್ನ ನ್ಯಾಯಾಂಗೀಯ ಅಧಿಕಾರ ಅಂತಂದ್ರೆ ರಾಜ್ಯಪಾಲರು ಸಹ ಕೆಲವೊಂದು ಅಪರಾಧಗಳು ನಮ್ಮ ರಾಜ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡದಂತ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಒಂದು ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹೂಡಿದಾಗ ಆಗ ಆ ವ್ಯಕ್ತಿಗೆ ಒಂದು ಶಿಕ್ಷೆಯನ್ನು ನೀಡಲಾಗಿರುತ್ತೆ. ಏನು ಅಪರಾಧ ಅವನು ಮಾಡಿರುವಂತಹ ಅಪರಾಧಕ್ಕೆ ತಕ್ಕಂತೆ ಅವನಿಗೆ ಒಂದು ಶಿಕ್ಷೆಯನ್ನ ನೀಡಲಾಗಿದೆ. ಆ ವ್ಯಕ್ತಿಗೆ ನೀಡಿರುವಂತಹ ಅಪರಾಧ ಶಿಕ್ಷೆ ಗುರಿಯಾದವನಿಗೆ ಸಮಾಧಾನ ನೀಡುವಂತಹ ಮತ್ತು ಅವನಿಗೆ ನೀಡುವಂತಹ ಒಂದು ಶಿಕ್ಷೆಯನ್ನ ಕಡಿಮೆ ಮಾಡುವಂತಹ ಆ ಒಂದು ಕಡಿಮೆ ಮಾಡುವ ಅಥವಾ ಮುಂದೂಡುವಂತಹ ಅದು ಶಿಕ್ಷೆಯನ್ನು ಬದಲಾಯಿಸುವಂತಹ ಅಧಿಕಾರ ರಾಜ್ಯಪಾಲರಿಗಿದೆ. ರಾಜ್ಯಪಾಲರಿಗೆ ಅಪರಾಧ ಮಾಡಿ ಶಿಕ್ಷೆಗೆ ಗುರಿಯಾದವರಿಗೆ ಸಮಾಧಾನವನ್ನ ನೀಡುವಂತಹ ಕಡಿಮೆ ಮಾಡುವಂತಹ ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವ, ಮುಂದೂಡುವ ಅಥವಾ ಶಿಕ್ಷೆಯನ್ನು ಬದಲಾಯಿಸುವಂತಹ ಅಧಿಕಾರ ಇರೋದು ರಾಜ್ಯಪಾಲರಿಗೆ. ನ್ಯಾಯಾಂಗದಿಂದ ನೀಡಲ್ಪಟ್ಟಂತಹ ಶಿಕ್ಷೆಯನ್ನು ಹೀಗೆ ಈ ಒಂದು ರಾಜ್ಯಪಾಲರು ಸಮಾಧಾನದ ಅಧಿಕಾರವನ್ನು ಸಹ ಇವರು ಹೊಂದಿರ್ತಾರೆ. ರಾಷ್ಟ್ರಪತಿಯವರು ಸಹ ಸಮಾಧಾನ ಅಧಿಕಾರ ಹೊಂದಿರ್ತಾರೆ ಕೇಂದ್ರ ಶಾಸಕಾಂಗದಲ್ಲಿ. ಇನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಂದ್ರೆ ನಮ್ಮ ರಾಜ್ಯ ಶಾಸಕಾಂಗದಲ್ಲಿ ರಾಜ್ಯಪಾಲರ ನ್ಯಾಯಾಂಗೀಯ ಅಧಿಕಾರ ಅಂತಂದ್ರೆ ಸಮಾಧಾನದ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿರ್ತಾರೆ. ಯಾವುದೇ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾದಂತಹ ಒಬ್ಬ ವ್ಯಕ್ತಿಗೆ ಸಮಾಧಾನ ನೀಡುವಂತಹ, ಆ ಶಿಕ್ಷೆಯನ್ನು ಬದಲಾಯಿಸುವಂತಹ, ಆ ಶಿಕ್ಷೆಯನ್ನು ಮುಂದೂಡುವಂತಹ ಅಧಿಕಾರ ಇರೋದು ರಾಜ್ಯಪಾಲರು. ಅಷ್ಟೇ ಅಲ್ಲ, ರಾಜ್ಯಪಾಲರು ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡುವಂತ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿರ್ತಾರೆ. ಇದನ್ನೇ ನಾವೇನ್ ಕರಿತೀವಿ, ನ್ಯಾಯಾಂಗೀಯ ಅಧಿಕಾರ. ನೆಕ್ಸ್ಟ್ ರಾಜ್ಯಪಾಲರ ಅಧಿಕಾರ ಕಾರ್ಯಗಳಲ್ಲಿ ಕೊನೆಯ ಅಧಿಕಾರ ಅಂತಂದ್ರೆ ವಿವೇಚನಾ ಅಧಿಕಾರ ಅಂತ. ಏನ್ ವಿವೇಚನಾ ಅಧಿಕಾರ ಅಂತಂದ್ರೆ ಬಹುಮತ ಅಂದ್ರೆ ಏನು 224 ನಮ್ಮ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ. ಈ 225ರಲ್ಲಿ 224 ಸದಸ್ಯರು ಜನರಿಂದ ಆಯ್ಕೆ ಆಗ್ತಾರೆ. ಚುನಾವಣೆಗಳಲ್ಲಿ ಅವರು ಒಂದು ಬಹುಮತ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನ ಪಡೆಯೋದ್ರ ಮೂಲಕವಾಗಿ ಅವರು ಜಯಶೀಲರಾಗ್ತಾರೆ. ಯಾವ ಪಕ್ಷ ಸ್ಪಷ್ಟವಾದಂತಹ ಒಂದು ಬಹುಮತವನ್ನು ಪಡೆಯುತ್ತೋ ಆ ಪಕ್ಷ ಆಡಳಿತ ಪಕ್ಷವಾಗುತ್ತೆ ಅಂತ ಹೇಳಿ. ಆ ಪಕ್ಷ ಆಡಳಿತ ಪಕ್ಷವಾಗಿ ಸರ್ಕಾರವನ್ನ ರಚನೆ ಮಾಡುತ್ತೆ. ಆಗ ಅವರು ಮುಖ್ಯಮಂತ್ರಿಯವರು ನೇಮಕ ಆಗ್ತಾರೆ. ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆಯದೇ ಇದ್ದಂತ ಸಂದರ್ಭದಲ್ಲಿ, ಬಹುಮತ ಇಲ್ಲದಿದ್ದಂತ ಸಂದರ್ಭದಲ್ಲಿ ಯಾವುದೇ ಪಕ್ಷವಾಗಿದ್ದರೂ ಸಹ ಸ್ಪಷ್ಟ ಬಹುಮತ ವಿಧಾನಸಭೆಗೆ ಬರಲಿಲ್ಲ ಅಂತಂದ್ರೆ ಆಗ ಆ ಒಂದು ಮುಖ್ಯಮಂತ್ರಿಗಳನ್ನ ನೇಮಿಸುವಂತಹ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿದ್ದಾರೆ. ಅಂದ್ರೆ ಬಹುಮತವಿಲ್ಲದಿದ್ದಾಗ ಮುಖ್ಯಮಂತ್ರಿಯನ್ನ ನೇಮಿಸುವಂತಹ ಯಾವ ಪಕ್ಷವೂ ಸಹ ಸ್ಪಷ್ಟವಾದ ಬಹುಮತ ಯಾವ ಪಕ್ಷಕ್ಕೂ ಸಿಗಲಿಲ್ಲ ಅಂದಾಗ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನ ನೇಮಿಸುವಂತಹ ಒಂದು ವಿವೇಚನಾ ಅಧಿಕಾರವನ್ನ ನಮ್ಮ ರಾಜ್ಯಪಾಲರು ಹೊಂದಿರ್ತಾರೆ. ಇದನ್ನೇ ವಿವೇಚನಾ ಅಧಿಕಾರ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಶಾಸಕಾಂಗ ಅಂಗೀಕರಿಸಿದಂತಹ ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರಿಗೆ ಸಹಿಗೆ ಕಳಿಸಿಕೊಡೋದು. ಶಾಸಕಾಂಗ ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಪತಿಯವರಿಗೆ ಸಹಿಗೆ ಕಳಿಸಿಕೊಡುವಂತಹ ಅದನ್ನ ಸಂವಿಧಾನ ಅದನ್ನ ಸಹಿಗೆ ಕಾಯ್ದಿರಿಸಬಹುದು. ನಂತರವಾಗಿ ಈ ಸಂವಿಧಾನಾತ್ಮಕ ಬಿಕ್ಕಟ್ಟು ವೈಫಲ್ಯತೆಗಳು ಸಂವಿಧಾನಾತ್ಮಕವಾಗಿ ಯಾವುದೇ ಬಿಕ್ಕಟ್ಟು ವೈಫಲ್ಯತೆಗಳು ಉದ್ಭವಿಸಿದಂತ ಸಂದರ್ಭದಲ್ಲಿ ಆಗ ರಾಷ್ಟ್ರಪತಿಗೆ ಆ ಒಂದು ಸಂವಿಧಾನಕ್ಕೆ ಬಿಕ್ಕಟ್ಟು ಮತ್ತು ವೈಫಲ್ಯತೆ ಕುರಿತು ಒಂದು ವರದಿಯನ್ನ ತಯಾರಿಸಿ ಆ ವರದಿಯನ್ನು ಸಹ ರಾಷ್ಟ್ರಪತಿಗೆ ಕಳಿಸಿಕೊಡಲಾಗುತ್ತದೆ. ಆಗ ಮಂತ್ರಿಮಂಡಲವನ್ನ ವಜಾ ಮಾಡುವಂತಹ, ವಿಧಾನಸಭೆಯನ್ನ ವಿಸರ್ಜಿಸುವಂತಹ ಅಧಿಕಾರವನ್ನ ಈ ರಾಜ್ಯಪಾಲರು ಹೊಂದಿರ್ತಾರೆ. ಮಂತ್ರಿಮಂಡಲ ನೇಮಿಸೋದು, ವಿಧಾನಸಭೆಯನ್ನ ಮಂತ್ರಿಮಂಡಲ ನೇಮಕ ಮತ್ತು ಅವರು ವಜಾ ಮಾಡೋದು ಸಹ, ವಿಧಾನಸಭೆಯನ್ನು ವಿಸರ್ಜಿಸುವಂತಹ ಅಧಿಕಾರವನ್ನ ಈ ರಾಜ್ಯಪಾಲರು ಹೊಂದಿರ್ತಾರೆ.
ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಅಂತಂದ್ರೆ 1 ಕಾರ್ಯಾಂಗ ಅಧಿಕಾರ, 2 ಶಾಸನೀಯ ಅಧಿಕಾರ, 3 ಹಣಕಾಸಿನ ಅಧಿಕಾರ, 4 ನ್ಯಾಯಾಂಗೀಯ ಅಧಿಕಾರ, 5 ವಿವೇಚನಾ ಅಧಿಕಾರ. ಇವು ರಾಜ್ಯಪಾಲರು ನಿರ್ವಹಿಸುವಂತಹ ಅಧಿಕಾರ ಕಾರ್ಯಗಳು. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್, ರಾಜ್ಯ ಮಂತ್ರಿಮಂಡಲ. ರಾಜ್ಯಪಾಲರ ಒಂದು ಅಧಿಕಾರ ಕಾರ್ಯಗಳನ್ನ ನಾವು ತಿಳ್ಕೊಂಡು ಈಗ ರಾಜ್ಯ ಮಂತ್ರಿಮಂಡಲ ನಮ್ಮ ಸಂವಿಧಾನ ರಾಜ್ಯ ಮಂತ್ರಿಮಂಡಲಕ್ಕೆ ಇದು ಅವಕಾಶ ಕಲ್ಪಿಸಿಕೊಟ್ಟಿದೆ. ರಾಜ್ಯದಲ್ಲಿನ ಮುಖ್ಯಮಂತ್ರಿ ನೇತೃತ್ವದ ರಾಜ್ಯ ಮಂತ್ರಿಮಂಡಲಕ್ಕೆ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಇಲ್ಲಿ ಮಂತ್ರಿಮಂಡಲದವರು ರಾಜ್ಯಪಾಲರಿಗೆ ಸಲಹೆ ಮತ್ತು ಸಹಾಯವನ್ನು, ಆಡಳಿತಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಸಲಹೆ ಮತ್ತು ಸಹಾಯವನ್ನ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ನಮ್ಮ ದೇಶದ ಸಂವಿಧಾನ ಮುಖ್ಯಮಂತ್ರಿಯನ್ನ ಒಳಗೊಂಡಂತಹ ರಾಜ್ಯ ಮಂತ್ರಿಮಂಡಲಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದೆ. ಇವರು ಅನೇಕವಾದಂತಹ ಕಾರ್ಯಗಳನ್ನ ಈ ಮಂತ್ರಿಮಂಡಲದವರು ನಿರ್ವಹಿಸಬೇಕಾಗುತ್ತೆ. ರಾಜ್ಯದ ವಿಧಾನಸಭೆಗೆ ಇವರು ಹೆಚ್ಚು ಜವಾಬ್ದಾರಾಗಿರ್ತಾರೆ ಮಂತ್ರಿಮಂಡಲದವರು. ಆ ಮಂತ್ರಿಮಂಡಲ ವಿಧಾನಸಭೆಯ ವಿಶ್ವಾಸವಿರೋರ್ಗೂ ಸಹ ಅಧಿಕಾರದಲ್ಲಿ ಮುಂದುವರಿತಾರೆ. ಒಂದು ವೇಳೆ ತಮ್ಮ ಒಂದು ವಿಶ್ವಾಸವನ್ನು ಕಳ್ಕೊಂಡಾಗ ರಾಜೀನಾಮೆಯನ್ನು ಸಹ ಅವರು ನೀಡಬಹುದು ಅಥವಾ ರಾಜೀನಾಮೆಯನ್ನ ಈ ಮುಖ್ಯಮಂತ್ರಿಗಳು ಪಡೆದುಕೊಳ್ಬಹುದು ಅವರಿಂದ. ಅದರಿಂದ ಈ ಮಂತ್ರಿಮಂಡಲದವರು ರಾಜ್ಯದ ವಿಧಾನಸಭೆಗೆ ಅತಿ ಹೆಚ್ಚು ಜವಾಬ್ದಾರಾಗಿರ್ತಾರೆ. ಹಾಗಾದ್ರೆ ಈ ಮಂತ್ರಿಮಂಡಲದವರು ನಿರ್ವಹಿಸುವಂತಹ ಕಾರ್ಯಗಳೇನು? ಆ ರಾಜ್ಯ ಮಂತ್ರಿಮಂಡಲ ಏನು ಸಂವಿಧಾನದ ಪ್ರಕಾರವೇ ನಮ್ಮ ದೇಶ ಸಂವಿಧಾನವೂ ಸಹ ಈ ಮುಖ್ಯಮಂತ್ರಿಯವರ ನೇತೃತ್ವದ ಒಂದು ಮಂತ್ರಿಮಂಡಲಕ್ಕೆ ಇದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಹಾಗಾದ್ರೆ ಈ ಮಂತ್ರಿಮಂಡಲದವರು ನಿರ್ವಹಿಸುವಂತಹ ಕಾರ್ಯಗಳೇನು ಅಂತಂದ್ರೆ, ಮಂತ್ರಿಮಂಡಲದವರು ನಿರ್ವಹಿಸುವಂತಹ ಕಾರ್ಯಗಳು, ರಾಜ್ಯ ಮಂತ್ರಿಮಂಡಲ ನಿರ್ವಹಿಸುವಂತಹ ಅನೇಕ ಕಾರ್ಯಗಳನ್ನ ಇವರು ನಿರ್ವಹಿಸ್ತಾರೆ. ಅವುಗಳು ಅಂತಂದ್ರೆ, 1 ಸರ್ಕಾರದ ನೀತಿಯನ್ನ ನಿರ್ಧರಿಸುತ್ತದೆ. ಅಂದ್ರೆ ಮಂತ್ರಿಮಂಡಲ ಸರ್ಕಾರದ ನೀತಿಯನ್ನ ಇದು ನಿರ್ಧರಿಸುತ್ತದೆ. 1 ಸರ್ಕಾರದ ನೀತಿಯನ್ನು ನಿರ್ಧರಿಸುತ್ತದೆ. 2ನೇದು ರಾಜ್ಯದ ಆಯವ್ಯಯ ತಯಾರಿಸಿ ಶಾಸನ ಸಭೆಯು ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತದೆ. ಅಂದ್ರೆ ರಾಜ್ಯದ ಆಯವ್ಯಯ ಅಂತಂದ್ರೆ ಆದಾಯ ಮತ್ತು ಖರ್ಚನ್ನ ಒಳಗೊಂಡಂತಹ ಒಂದು ಪಟ್ಟಿ, ಅದನ್ನ ನಾವು ಆಯವ್ಯಯ ಅಂತ ಕರಿತೀವಿ ಅಥವಾ ಬಜೆಟ್ ಅಂತ ಕರಿತೀವಿ. ಮುಂಗಡ ಪತ್ರ, ಆ ಬಜೆಟ್ ಅನ್ನ, ಆ ಮುಂಗಡ ಪತ್ರವನ್ನ ತಯಾರಿಸಿ ಶಾಸನ ಸಭೆಯ ಮುಂದೆ ಮಂಡಿಸುವಂತೆ ನೋಡ್ಕೊಳ್ಳೋದು ಅಂತಂದ್ರೆ ರಾಜ್ಯ ಮಂತ್ರಿಮಂಡಲ. 3ನೇದು ರಾಜ್ಯ ಲೋಕಸಭಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಲೋಕಾಯುಕ್ತರು ಮುಂತಾದ ಅಧಿಕಾರಿಗಳನ್ನ ನೇಮಕ ಮಾಡುವಾಗ ರಾಜ್ಯಪಾಲರಿಗೆ ಶಿಫಾರಸನ್ನ ಈ ಮಂತ್ರಿಮಂಡಲದವರು ಮಾಡ್ತಾರೆ. 3ನೇದೇನಪ್ಪ ಅಂದ್ರೆ ರಾಜ್ಯ ಲೋಕಸಭಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಲೋಕಾಯುಕ್ತರು ಮುಂತಾದ ಅಧಿಕಾರಿಗಳನ್ನು, ಇವರೆಲ್ಲ ಅಧಿಕಾರಿಗಳನ್ನ ನೇಮಕ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡುವಂತಹ ಅಧಿಕಾರ ಕಾರ್ಯವನ್ನ ಈ ಮಂತ್ರಿಮಂಡಲದವರು ನಿರ್ವಹಿಸ್ತಾರೆ. 4ನೇದು ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳುವುದು. ಏನೇನೋ ಒಬ್ಬೊಬ್ಬ ಮಂತ್ರಿಗೆ ಒಂದೊಂದು ಇಲಾಖೆ ನೀಡಲಾಗಿರುತ್ತೆ. ಏನೋ ಪ್ರತಿಯೊಂದೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳನ್ನ, ಅಂದ್ರೆ ಸಾರಿಗೆ ಇಲಾಖೆ ಇರ್ಬೋದು, ಸಹಕಾರ ಇಲಾಖೆ ಇರ್ಬೋದು, ಅನಂತರ ಆರೋಗ್ಯ ಇಲಾಖೆ, ಪ್ರತಿಯೊಂದು ಇಲಾಖೆ, ಶಿಕ್ಷಣ ಇಲಾಖೆ, ಈ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಏನು ಮಂತ್ರಿಗಳು ನೇಮಕ ಆಗಿರ್ತಾರೋ ಅವರು ತಮ್ಮ ಇಲಾಖೆಗಳನ್ನ ನಿರ್ವಹಿಸುವಂತ ಕಾರ್ಯಗಳನ್ನ, ಆ ಇಲಾಖೆಯಲ್ಲಿರುವಂತಹ ಕಾರ್ಯಗಳನ್ನ ದಕ್ಷತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳುವುದು. 5ನೇದು ವಿವಿಧ ಇಲಾಖೆಗಳ ಕಾರ್ಯಗಳನ್ನ ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯವನ್ನು ತರುವುದು. ವಿವಿಧ ಇಲಾಖೆಗಳ ಕಾರ್ಯಗಳನ್ನ ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯ ತರುವುದು. ಹೀಗೆ ಮಂತ್ರಿಮಂಡಲವರು ರಾಜ್ಯದ ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಮಂತ್ರಿಮಂಡಲ ರಾಜ್ಯದ ನೈಜ ಕಾರ್ಯಾಂಗವಾಗಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನೇಕ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಗಳನ್ನ ಈ ಮಂತ್ರಿಮಂಡಲದ ನಿರ್ವಹಿಸ್ತಾರೆ. ಅಂದ್ರೆ 5 ಕಾರ್ಯಗಳನ್ನ ಈ ಮಂತ್ರಿಮಂಡಲ ನಿರ್ವಹಿಸುತ್ತೆ. 1 ಸರ್ಕಾರದ ನೀತಿಯನ್ನು ನಿರ್ಧರಿಸುತ್ತದೆ. 2 ರಾಜ್ಯದ ಆಯವ್ಯಯ ತಯಾರಿಸಿ ಶಾಸನ ಸಭೆಯ ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತದೆ. 3 ರಾಜ್ಯ ಲೋಕಸಭಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಲೋಕಾಯುಕ್ತರು ಮುಂತಾದ ಅಧಿಕಾರಿಗಳನ್ನ ನೇಮಕ ಮಾಡುವಾಗ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತದೆ. 4
ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳುವುದು. 5. ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯ ತರುವುದು. ಹೀಗೆ ಮಂತ್ರಿಮಂಡಲ ರಾಜ್ಯ ನೈಜ ಕಾರ್ಯಾಂಗವಾಗಿದ್ದು ಇದು ತನ್ನ ಮಹತ್ವಪೂರ್ಣವಾದಂತಹ ಕಾರ್ಯಗಳನ್ನ ಈ ಮಂತ್ರಿಮಂಡಲ ನಿರ್ವಹಿಸುತ್ತೆ. ಮಂತ್ರಿಮಂಡಲ ಸಂವಿಧಾನಾತ್ಮಕವಾಗಿ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ನಮ್ಮ ಸಂವಿಧಾನವೇ ಇದು ಅವಕಾಶ ಮಾಡಿಕೊಟ್ಟಿದ್ದು, ರಾಜ್ಯಕ್ಕೆ ಒಂದು ರಾಜ್ಯಪಾಲರಿಗೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನ ಶಿಫಾರಸನ್ನ ಮಾಡುವಂತಹ ಸಲಹೆಯನ್ನ ಮತ್ತು ಸಹಾಯ ನೀಡುವಂತಹ ಅಧಿಕಾರ ಈ ಮಂತ್ರಿಮಂಡಲದಲ್ಲಿರುತ್ತೆ. ಈ ಮಂತ್ರಿಮಂಡಲದ ಕಾರ್ಯಗಳನ್ನ ತಿಳ್ಕೊಂಡು ಈಗ ನೆಕ್ಸ್ಟ್ ನಾವು ಮುಖ್ಯಮಂತ್ರಿಗಳು. ರಾಜ್ಯ ಮಂತ್ರಿಮಂಡಲದ ನಂತರವಾಗಿ ಮುಖ್ಯಮಂತ್ರಿಗಳು ಅಂದ್ರೆ ಈ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ರಾಜ್ಯ ಕಾರ್ಯಾಂಗದ ನೈಜ ಕಾರ್ಯಾಂಗ ಅಥವಾ ನಿಜವಾದ ಕಾರ್ಯಾಂಗವಾಗಿದೆ ಅಂತ ಹೇಳ್ತೀವಿ. ಈ ಮಂತ್ರಿಮಂಡಲದವರು ರಾಜ್ಯದ ಸಮಸ್ತ ಆಡಳಿತದ ಕೇಂದ್ರ ಬಿಂದು ಅಂತಂದ್ರೆ ಮುಖ್ಯಮಂತ್ರಿಗಳು. ರಾಜ್ಯ ಸರ್ಕಾರದ ಪ್ರಮುಖವಾದಂತಹ ಒಂದು ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಏನು ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಸ್ಪಷ್ಟವಾದಂತಹ ಒಂದು ಬಹುಮತವನ್ನ ಪಡೆಯುತ್ತೋ ಆ ಪಕ್ಷ ಆಡಳಿತ ಪಕ್ಷವಾಗುತ್ತೆ. ಆ ಪಕ್ಷ ಸರ್ಕಾರವನ್ನ ರಚನೆ ಮಾಡುತ್ತೆ. ಆ ಸರ್ಕಾರದ ಮುಖ್ಯಸ್ಥರೇ ಮುಖ್ಯಮಂತ್ರಿಗಳು. ಆ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಆಡಳಿತಾತ್ಮಕವಾದಂತಹ ರಾಜ್ಯದ ಅಭಿವೃದ್ಧಿಯ ಒಂದು ಕೇಂದ್ರ ಬಿಂದು ಮುಖ್ಯಮಂತ್ರಿಗಳಾಗಿರ್ತಾರೆ. ಸಮಸ್ತ ಆಗು ಹೋಗಲಿಗೆ ನೇರ ಹೊಣೆಯನ್ನ ಮುಖ್ಯಮಂತ್ರಿಗಳು ಹೊಂದಿರ್ತಾರೆ. ಯಾವ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯಲು ವಿಫಲವಾಗುತ್ತೋ ಆ ಪಕ್ಷ ವಿರೋಧ ಪಕ್ಷವಾಗುತ್ತೆ. ಸ್ಪಷ್ಟ ಬಹುಮತ ಪಡೆದ್ರೆ ಆಡಳಿತ ಪಕ್ಷವಾಗುತ್ತೆ. ಸ್ಪಷ್ಟ ಬಹುಮತ ಪಡೆಯದೇ ಇದ್ದ ಸಂದರ್ಭದಲ್ಲಿ ಆ ಪಕ್ಷ ಏನಾಗುತ್ತೆ, ವಿರೋಧ ಪಕ್ಷವಾಗುತ್ತೆ. ಈ ಆಡಳಿತ ಪಕ್ಷದ ಅಥವಾ ಸರ್ಕಾರ ಏನ್ ರಚನೆ ಆಗುತ್ತೋ ಸರ್ಕಾರದ ಮುಖ್ಯಸ್ಥರು, ರಾಜ್ಯ ಸರ್ಕಾರದ ಮುಖ್ಯಸ್ಥರು ಈ ಮುಖ್ಯಮಂತ್ರಿಗಳು. ಈ ರಾಜ್ಯ ಸರ್ಕಾರದ ಯಶಸ್ಸು ಮತ್ತು ಅವನತಿ ಈ ಮುಖ್ಯಮಂತ್ರಿಗಳನ್ನ ಇದು ಅವಲಂಬಿಸಿರುತ್ತೆ. ರಾಜ್ಯ ಸರ್ಕಾರದ ಯಶಸ್ಸು ಮತ್ತು ಅವನತಿ ಈ ಮುಖ್ಯಮಂತ್ರಿಗಳನ್ನ ಅವಲಂಬಿಸಿರುತ್ತೆ. ಯಾಕೆ ಅಂತಂದ್ರೆ ಆ ರಾಜ್ಯ ಸರ್ಕಾರ ಏನ್ ಕಾರ್ಯಕ್ರಮಗಳನ್ನ, ಜನಪರವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನ ಈ ಮಂತ್ರಿಮಂಡಲದ ಮೂಲಕವಾಗಿ ಪರಿಣಾಮಕಾರಿ ಕಾರ್ಯಗತಗೊಳಿಸಿದ್ರೆ ಆಗ ರಾಜ್ಯ ಸರ್ಕಾರ ಯಶಸ್ಸನ್ನ ಗಳಿಸಿದೆ ಅಂತೇಳಿ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ತಲುಪಿವೆ. ಒಂದ್ ವೇಳೆ ಅವ್ರು ಏನೇ ಜನಪರವಾದಂತಹ ಕಾರ್ಯಕ್ರಮ ಕೈಗೊಳ್ಳಿಲ್ಲ, ಜನತೆಯ ಒಂದು ವಿರೋಧವನ್ನ ಕಟ್ಕೊಂಡಾಗ ಆ ರಾಜ್ಯ ಸರ್ಕಾರ ಅವನತಿಯ ಒಂದು ಕಳಂಕವನ್ನು ಹೊಂದಿದ್ರೆ ಅದರ ನೇರುವಂತ ಹೊಣೆಯನ್ನು ಸಹ ಈ ಹೊಣೆಯನ್ನ ಈ ಮುಖ್ಯಮಂತ್ರಿಗಳು ಹೊಂದಬೇಕಾಗತ್ತೆ. ಆದ್ರಿಂದ ಮುಖ್ಯಮಂತ್ರಿಗಳು ನಮ್ಮ ಸಂವಿಧಾನಾತ್ಮಕವಾಗಿ ರಾಜ್ಯ ಕಾರ್ಯಾಂಗದಲ್ಲಿ ಮತ್ತು ರಾಜ್ಯದ ಒಂದು ಯಶಸ್ಸು ಮತ್ತು ಅವನತಿಯ ದೃಷ್ಟಿಯಿಂದ ಬಹಳ ಮಹತ್ವದ ಸ್ಥಾನವನ್ನ ಇವರು ಹೊಂದಿರ್ತಾರೆ. ಈ ಮುಖ್ಯಮಂತ್ರಿಗಳು ಒಂದು ರಾಜ್ಯ ಶಾಸಕಾಂಗದ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಪಡೆದಿರಬೇಕು. ಮುಖ್ಯಮಂತ್ರಿ ಅಂತಂದ್ರೆ ಯಾವೊಂದು ರಾಜ್ಯ ಶಾಸಕಾಂಗದ 2 ಸದನಗಳು ಏನದವೋ, ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ರಾಜ್ಯ ಶಾಸಕಾಂಗದ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನ ಅವರು ಪಡೆದಿರಬೇಕು. ಸದನದ ಸದಸ್ಯರಲ್ಲದವರು ಸಹ ಮುಖ್ಯಮಂತ್ರಿಗಳಾಗಬಹುದು. ಆದ್ರೆ ಈ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಅವರು ಪಡೆಯಬೇಕಾಗುತ್ತೆ. ಅಂದ್ರೆ ಏನು ರಾಜ್ಯ ಶಾಸಕಾಂಗದ ಸದನದಲ್ಲಿ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಪಡೆಯಬೇಕು ಮುಖ್ಯಮಂತ್ರಿಗಳಾಗಬೇಕು ಅಂತ. ಒಂದ್ ವೇಳೆ ಸದನದ ಸದಸ್ಯರಲ್ಲದವರು ಸಹ ಮುಖ್ಯಮಂತ್ರಿಗಳಾಗದಾದ್ರೆ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನ ಪಡೆಯಬೇಕಾಗುತ್ತೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಆಡಳಿತದ ಒಂದು ಕೇಂದ್ರ ಬಿಂದುವಾಗಿದ್ದು ರಾಜ್ಯ ಸರ್ಕಾರದ ಯಶಸ್ಸು ಮತ್ತು ಅವನತಿ ಮುಖ್ಯಮಂತ್ರಿಗಳನ್ನು ಅವಲಂಬಿಸಿರುತ್ತೆ. ಹಾಗಾದ್ರೆ ಈ ಮುಖ್ಯಮಂತ್ರಿಗಳ ಅಧಿಕಾರ ಕಾರ್ಯಗಳೇನು? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತಂದಾಗ ಮೊಟ್ಟ ಮೊದಲ ಮುಖ್ಯಮಂತ್ರಿ ಅಂತಂದ್ರೆ ಕೆ.ಸಿ. ರೆಡ್ಡಿ. ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳು ಕೆ.ಸಿ. ರೆಡ್ಡಿ. ಈಗಿನ ಪ್ರಸ್ತುತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ ಬಿ.ಎಸ್. ಯಡಿಯೂರಪ್ಪನವರು ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು.
ನೆಕ್ಸ್ಟ್ ನಾವು ಮುಖ್ಯಮಂತ್ರಿಗಳ ಅಧಿಕಾರ ಕಾರ್ಯಗಳು. ಮುಖ್ಯಮಂತ್ರಿಗಳು ನಿರ್ವಹಿಸುವಂತಹ ಅಧಿಕಾರ ಕಾರ್ಯಗಳು ಯಾವ್ಯಾವ ಅಧಿಕಾರಗಳನ್ನ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾರೆ ಅಂತಂದ್ರೆ, ಸಚಿವರುಗಳ ಪಟ್ಟಿ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸನ್ನು ನೀಡ್ತಾರೆ. ಮುಖ್ಯಮಂತ್ರಿಯರ ಅಧಿಕಾರ ಕಾರ್ಯಗಳು ಅಂತಂದ್ರೆ, ಒಂದನೇದು ಸಚಿವರುಗಳ ಪಟ್ಟಿಯನ್ನ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸನ್ನ ಮುಖ್ಯಮಂತ್ರಿಗಳು ನೀಡ್ತಾರೆ. ಪ್ರತಿಯೊಂದು ಇಲಾಖೆ, ಒಂದು ಏನು ಆರೋಗ್ಯ ಇಲಾಖೆ, ಆನಂತರವಾಗಿ ಆರೋಗ್ಯ ಇಲಾಖೆ, ಆಹಾರ ಮತ್ತು ಸರಬರಾಜು ಇಲಾಖೆ, ಕೃಷಿ ಸಚಿವರು, ಹೀಗೆ ಸಚಿವರುಗಳನ್ನ ಒಂದೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರುಗಳನ್ನ ನೇಮಕ ಮಾಡಿ ಆ ಸಚಿವರುಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅದಕ್ಕೆ ರಾಜ್ಯಪಾಲರ ಅಂಕಿತ ಪಡೆಯೋಕೆ ರಾಜ್ಯಪಾಲರಿಗೆ ಶಿಫಾರಸನ್ನ ನೀಡೋದು ಮುಖ್ಯಮಂತ್ರಿಗಳು. ಸಚಿವರುಗಳಿಗೆ ಖಾತೆಗಳನ್ನು ಹಂಚುವುದು ಮತ್ತು ಬದಲಾಯಿಸುವಂತೆ ಶಿಫಾರಸನ್ನ ಮಾಡ್ತಾರೆ. ಏನು ಸಚಿವರುಗಳಿಗೆ ಏನು ಚುನಾವಣೆಗಳಲ್ಲಿ ಆಯ್ಕೆ ಆಗ್ತಾರೋ, ಆ ವಿಧಾನಸಭೆ ಸದಸ್ಯರಾಗ್ತಾರೋ, ಆ ಸದಸ್ಯರಾದಂತಹ ಒಂದು ಸಚಿವರುಗಳಿಗೆ ಅವರಿಗೆ ನಿರ್ವಹಿಸುವಂತಹ ಖಾತೆಗಳನ್ನ ಹಂಚೋದು, ಒಬ್ಬೊಬ್ಬ ಸಚಿವರಿಗೆ ಒಂದೊಂದು ಖಾತೆಗಳನ್ನ ಅಥವಾ 2 ಖಾತೆಗಳನ್ನ ಹಂಚೋದು ಮತ್ತು ಆ ಖಾತೆಗಳನ್ನ ಬದಲಾಯಿಸುವಂತೆ ಶಿಫಾರಸು ಮಾಡುವಂತ ಅಧಿಕಾರವನ್ನ ಮುಖ್ಯಮಂತ್ರಿಯವರು ಹೊಂದಿರ್ತಾರೆ. ಇನ್ನು ಮೂರನೇದು, ಸರ್ಕಾರಕ್ಕೆ ನಿಷ್ಠೆ ಹೊಂದಿರದ ಮಂತ್ರಿಮಂಡಲದ ವಿರುದ್ಧ ವರ್ತಿಸುವಂತಹ, ಯಾರು ಸರ್ಕಾರಕ್ಕೆ ನಿಷ್ಠೆಯನ್ನು ಹೊಂದಿರಲ್ಲೋ ಮಂತ್ರಿಮಂಡಲದ ವಿರುದ್ಧ ವರ್ತಿಸುವಂತಹ ಕ್ರಿಮಿನಲ್ ಅಪರಾಧ ಹೊಂದಿದವರನ್ನ ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಕ್ರಿಮಿನಲ್ ಅಪರಾಧ ಹೊಂದಿದವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಶಿಫಾರಸು ಮಾಡುವಂತ ಅಧಿಕಾರವನ್ನ ಮುಖ್ಯಮಂತ್ರಿಗಳು ಹೊಂದಿರ್ತಾರೆ. 4ನೇದು, ಸರ್ಕಾರದ ಮುಖ್ಯಸ್ಥರಾಗಿದ್ರು. ಏಕೆಂತಂದ್ರೆ ಸರ್ಕಾರದ ಮುಖ್ಯಸ್ಥರು ಅಂತಂದ್ರೆ ಮುಖ್ಯಮಂತ್ರಿಗಳ, ಆದ್ರಿಂದ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನ, ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನ ಇವರು ನಿರ್ವಹಿಸ್ತಾರೆ. 5ನೇದು, ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸಿ ಸಭೆ ಕರೆಯುವ ಮುಂದೂಡುವ ಅಧಿಕಾರವನ್ನ ಹೊಂದಿದ್ದಾರೆ. ಸಚಿವ ಸಂಪುಟದ ಅಧ್ಯಕ್ಷತೆಯನ್ನ ಇವರೇ ವಹಿಸ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆಯುವಂತಹ, ವಿಧಾನಸಭೆಯ ಕರೆಯುವಂತಹ ಮುಂದೂಡುವ ಅಧಿಕಾರವನ್ನ ಇವರು ಹೊಂದಿರ್ತಾರೆ. ಸಭೆ ಕರೆಯುವ ಅಂದ್ರೆ ಸಚಿವ ಸಂಪುಟದ ಸಭೆ, ವಿಧಾನಸಭೆ ಅಲ್ಲ, ಸಚಿವ ಸಂಪುಟದ ಸಭೆಯನ್ನು ಕರೆಯುವಂತಹ, ಮುಂದೂಡುವಂತಹ ಮತ್ತು ಸಚಿವ ಸಂಪುಟದ ಅಧ್ಯಕ್ಷತೆಯನ್ನ ಇವರು ವಹಿಸ್ತಾರೆ. ನೆಕ್ಸ್ಟ್, ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನ ಪರಿಶೀಲಿಸಿ ಅವುಗಳ ನಡುವೆ ಹೊಂದಾಣಿಕೆ ಮೂಡಿಸುವಂತಹ ಕಾರ್ಯವನ್ನ, ಅಂದ್ರೆ ವಿವಿಧ ಇಲಾಖೆಗಳ ಒಂದು ಕಾರ್ಯದಕ್ಷತೆಯನ್ನ, ಆ ಸಚಿವರುಗಳು ನಿರ್ವಹಿಸುವಂತಹ ಕಾರ್ಯಗಳ ಬಗ್ಗೆ ಮೇಲ್ವಿಚಾರಣೆ ಮಾಡುವಂತಹ, ಅವರ ಕಾರ್ಯದಕ್ಷತೆಯನ್ನ ಪರಿಶೀಲಿಸಿ ಅವುಗಳ ನಡುವೆ, ಇಲಾಖೆಗಳ ನಡುವೆ ಹೊಂದಾಣಿಕೆ ಮೂಡಿಸುವಂತಹ ಕಾರ್ಯವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ. ಅವಧಿಗೆ ಮುಂಚೆ ಏನು ವಿಧಾನಸಭೆ ಅಧಿಕಾರಾವಧಿ 5 ವರ್ಷ ಇರುತ್ತೆ, ಆ ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ. 8, ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗೆ ತಮ್ಮ ಶಿಫಾರಸನ್ನ ಮಾಡ್ತಾರೆ. ರಾಜ್ಯಪಾಲರಿಗೆ ಸಲಹೆಗಾರರ ರೀತಿ ಇದ್ದು ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗೆ ತಮ್ಮ ಶಿಫಾರಸನ್ನ ಮಾಡ್ತಾರೆ. ಹೀಗೆ ರಾಜ್ಯದ ಮುಖ್ಯಮಂತ್ರಿಗಳು 9 ತಮ್ಮ ಅಧಿಕಾರ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಸಚಿವರುಗಳ ಇವರ ಅಧಿಕಾರ ಕಾರ್ಯಗಳು ಅಂತಂದ್ರೆ, ಮುಖ್ಯಮಂತ್ರಿಯ ಅಧಿಕಾರ ಕಾರ್ಯಗಳು 1, ಸಚಿವರುಗಳ ಪಟ್ಟಿ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸು ನೀಡುತ್ತಾರೆ. ಸಚಿವರುಗಳಿಗೆ ಖಾತೆಗಳನ್ನು ಹಂಚುವುದು ಮತ್ತು ಬದಲಾಯಿಸುವಂತೆ ಶಿಫಾರಸು ಮಾಡುತ್ತಾರೆ. ಸರ್ಕಾರಕ್ಕೆ ನಿಷ್ಠೆ ಹೊಂದಿರದ ಮಂತ್ರಿಮಂಡಲದ ವಿರುದ್ಧ ವರ್ತಿಸುವಂತಹ, ಸರ್ಕಾರಕ್ಕೆ ಯಾವ ವ್ಯಕ್ತಿ ನಿಷ್ಠೆ ಹೊಂದಿರಲ್ಲೋ, ಯಾವ ಸದಸ್ಯ ನಿಷ್ಠೆ ಹೊಂದಿರಲ್ಲೋ ಅಥವಾ ಮಂತ್ರಿಮಂಡಲದ ವಿರುದ್ಧ ವರ್ತಿಸುವಂತಹ ಒಬ್ಬ ಸದಸ್ಯ ಇದ್ರೆ ಅವರನ್ನ ವಜಾ ಮಾಡುವಂತೆ, ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡ್ತಾರೆ. ನೆಕ್ಸ್ಟ್ 4, ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸಚಿವ ಸಂಪುಟದ ಸಭೆಯನ್ನು ಕರೆಯುವಂತಹ, ಮುಂದೂಡುವಂತಹ ಅಧಿಕಾರ ಇವರಿಗಿರುತ್ತೆ. ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನ
ಪರಿಶೀಲಿಸಿ ಅವುಗಳ ನಡುವೆ ಹೊಂದಾಣಿಕೆ ಮೂಡಿಸುವಂತಹ ಒಂದು ಕಾರ್ಯವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. 7 ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ. 8 ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. 9 ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗೆ ತಮ್ಮ ಶಿಫಾರಸನ್ನು ಮಾಡ್ತಾರೆ. ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗೆ ತಮ್ಮ ಶಿಫಾರಸನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳ ಕಾರ್ಯಗಳು, ಮುಖ್ಯಮಂತ್ರಿಯ ಅಧಿಕಾರ ಕಾರ್ಯಗಳು ಅಂತ ಕರಿತೀವಿ. ಮುಖ್ಯಮಂತ್ರಿಯ ಅಧಿಕಾರ ಕಾರ್ಯಗಳು ಅಂದ್ರೆ ತಮ್ಮ 9 ಅಧಿಕಾರ ಕಾರ್ಯಗಳನ್ನ ಇವರು ನಿರ್ವಹಿಸ್ತಾರೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ರಾಜ್ಯದ ಸರ್ಕಾರದ ಯಶಸ್ಸು ಮತ್ತು ಅವನತಿ ಮುಖ್ಯಮಂತ್ರಿಯನ್ನು ಅವಲಂಬಿಸಿರುತ್ತೆ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾದಂತಹ ರಾಜ್ಯಪಾಲರ ಅರ್ಹತೆ, ರಾಜ್ಯಪಾಲರ ಅಧಿಕಾರ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡು, ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಕಾರ್ಯಾಂಗ ಅಧಿಕಾರ ಇರ್ಬೋದು, ಶಾಸನೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ ಮತ್ತು ವಿವೇಚನಾ ಅಧಿಕಾರ ಅಂತ ಒಟ್ಟು 5 ಕಾರ್ಯಗಳನ್ನ ಈ ಅಧಿಕಾರ ಕಾರ್ಯಗಳನ್ನ ರಾಜ್ಯಪಾಲರು ನಿರ್ವಹಿಸ್ತಾರೆ. ನಂತರ ಒಂದು ನೈಜ ನಿಜವಾದ ಕಾರ್ಯಾಂಗವಾದಂತಹ ಮಂತ್ರಿ ಮಂಡಲ ಮತ್ತು ಮುಖ್ಯಮಂತ್ರಿಗಳು. ನಾವು ಮಂತ್ರಿ ಮಂಡಲ, ನಮ್ಮ ಸಂವಿಧಾನವೂ ಸಹ ಮುಖ್ಯಮಂತ್ರಿಯ ನೇತೃತ್ವದ ಮಂತ್ರಿ ಮಂಡಲಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ರಾಜ್ಯಪಾಲರಿಗೆ ಸಹಾಯ ನೀಡುವಂತ ಅಧಿಕಾರ ಮಂತ್ರಿ ಮಂಡಲದವರಿಗಿರುತ್ತೆ. ರಾಜ್ಯ ಮಂತ್ರಿ ಮಂಡಲ ನಿರ್ವಹಿಸುವಂತಹ ಕಾರ್ಯಗಳು ಬಗ್ಗೆ ಸಹ ನಾವು ತಿಳ್ಕೊಂಡು, ನಂತರ ಮುಖ್ಯಮಂತ್ರಿಗಳ ಅಧಿಕಾರ ಕಾರ್ಯಗಳ ಬಗ್ಗೆಯೂ ಸಹ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡು, ನಿಮ್ಮ ಈ ಒಂದು ರಾಜ್ಯ ಸರ್ಕಾರ ಪಾಠದಲ್ಲಿ ಬರೋದು ರಾಜ್ಯ ಶಾಸಕಾಂಗ, ರಾಜ್ಯ ಕಾರ್ಯಾಂಗ. ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್. ರಾಜ್ಯ ಕಾರ್ಯಾಂಗ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು. ಇಲ್ಲಿಗೆ ಈ ಪಾಠ ಮುಕ್ತಾಯವಾಗಿದೆ. ಈ ಪಾಠ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾವು ಭಾವಿಸ್ತೇವೆ. ಹಾಗಾದ್ರೆ ಈ ರಾಜ್ಯ ಸರ್ಕಾರ ಪಾಠದಲ್ಲಿ, ಈ ಒಂದು ರಾಜ್ಯ ಸರ್ಕಾರ ಘಟಕದಲ್ಲಿ ಕೇಳುವಂತಹ ಪ್ರಶ್ನೆಗಳೇನು, ರಾಜ್ಯ ಸರ್ಕಾರ ಘಟಕದಲ್ಲಿ ಬರುವಂತಹ ಪ್ರಶ್ನೆಗಳು, ಈ ಒಂದು ಪ್ರಶ್ನೆಗಳನ್ನ ನೀವು ಒಂದು ಸಮಾಜ ಹೋಮ್ವರ್ಕ್ ಅಲ್ಲಿ ಈ ಪ್ರಶ್ನೆಗಳನ್ನ ಬರ್ಕೊಂಡು ಅದಕ್ಕೆ ಉತ್ತರವನ್ನ ಮನೆಯಲ್ಲಿ ಬರ್ಕೊಂಡ್ ಬರ್ಬೇಕು. ಗೃಹ ಪಾಠ ಹೋಮ್ ವರ್ಕ್. ಮೊದಲನೇ ಪ್ರಶ್ನೆ ಈ ರಾಜ್ಯ ಸರ್ಕಾರ ಘಟಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ರಾಜ್ಯ ವಿಧಾನಸಭೆಯ ರಚನೆಯನ್ನು ತಿಳಿಸಿ. ರಾಜ್ಯ ವಿಧಾನಸಭೆಯ ರಚನೆಯನ್ನು ತಿಳಿಸಿ. ಎರಡನೇದು, ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. 3, ರಾಜ್ಯಪಾಲರ ಅರ್ಹತೆ, ಅವರ ಅಧಿಕಾರಾವಧಿಯನ್ನು ವಿವರಿಸಿ. ರಾಜ್ಯಪಾಲರ ಅರ್ಹತೆ, ಅಧಿಕಾರಾವಧಿಯನ್ನು ವಿವರಿಸಿ. 4ನೇದು, ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಮೊದಲನೇ ಪ್ರಶ್ನೆ, ರಾಜ್ಯ ವಿಧಾನಸಭೆ ರಚನೆಯನ್ನು ತಿಳಿಸಿ. ಎರಡನೇದು, ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. 3, ರಾಜ್ಯಪಾಲರ ಅರ್ಹತೆ, ಅಧಿಕಾರಾವಧಿಯನ್ನು ವಿವರಿಸಿ. 4, ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಇವು ನಿಮ್ಮ 3ನೇ ಘಟಕ ರಾಜ್ಯ ಸರ್ಕಾರ. ಆ ಘಟಕದಲ್ಲಿ ಕೇಳುವಂತಹ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂತಹ ಬಹಳ ಪ್ರಮುಖವಾದಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಉತ್ತರಿಸಿಕೊಂಡು ಉತ್ತರವನ್ನ ಬರ್ಕೊಂಡು ಬರಬೇಕು. ಈ ರಾಜ್ಯ ಶಾಸಕಾಂಗದ ನಿಮ್ಮ ಒಂದು ಗೃಹ ಪಾಠದಲ್ಲಿ ಪ್ರಶ್ನೆಗಳನ್ನ ಹೇಳ್ತಾ ಹೋದ್ರು. ಮೊದಲನೇ ಪ್ರಶ್ನೆ, ವಿಧಾನಸಭೆ ರಚನೆಯನ್ನು ತಿಳಿಸಿ. ಎರಡನೇದು, ವಿಧಾನ ಪರಿಷತ್ನ ಸದಸ್ಯರು ಪ್ರತಿನಿಧಿಸುವಂತಹ 5 ಕ್ಷೇತ್ರಗಳನ್ನ ತಿಳಿಸಿ. ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ.
ಅದೇ ರೀತಿ ಇನ್ನೊಂದು ಪ್ರಶ್ನೆ, ವಿಧಾನ ಪರಿಷತ್ತಿನ ಸದಸ್ಯರಾಗಲು ಇರಬೇಕಾದಂತ ಅರ್ಹತೆಗಳನ್ನು ತಿಳಿಸಿ. ವಿಧಾನ ಪರಿಷತ್ತಿನ ಸದಸ್ಯರಾಗಲು ಇರಬೇಕಾದಂತ ಅರ್ಹತೆಗಳು ಮತ್ತು ವಿಧಾನ ಪರಿಷತ್ತಿನ ಅಧಿಕಾರ ಕಾರ್ಯಗಳನ್ನು ಪಟ್ಟಿ ಮಾಡಿ. ವಿಧಾನ ಪರಿಷತ್ತಿನ ಅಧಿಕಾರ ಕಾರ್ಯಗಳು, ವಿಧಾನ ಪರಿಷತ್ನ ಅಧಿಕಾರ ಕಾರ್ಯಗಳನ್ನ ಪಟ್ಟಿ ಮಾಡಿ. ಇವು ನಿಮ್ಮ ರಾಜ್ಯ ಸರ್ಕಾರ ಘಟಕದಲ್ಲಿ ಬರುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಉತ್ತರಿಸಿಕೊಂಡು ಉತ್ತರವನ್ನು ಬರ್ಕೊಂಡು ಬರಬೇಕು. ಇಲ್ಲಿ ಈ ಘಟಕ ಮುಕ್ತಾಯವಾಗಿದ್ದು, ಈ ರಾಜ್ಯ ಸರ್ಕಾರ ಘಟಕ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂತೀನಿ.